ಸ್ಟೇಟ್ ಅವಾರ್ಡ್ ಬಂದಾಗ ಎಲ್ಲ ಅವಾರ್ಡಿಸ್ಗೂ ಇಲ್ಲಿ ಬಂದು ಗೌರವಿಸಿದ್ರು. ಸೊ ಅವಾಗ ನಾನು ಮೊದಲನೇ ಸಲ ನಾನು ಇಲ್ಲಿ ಕಾಲಿಟ್ಟಿದ್ದು. ನನಗೆ ಈ ವಾಣಿಜ್ಯ ಮಂಡಳಿ ಅಂದರೆ ಇದೊಂಥರ ದೇವಸ್ಥಾನ ಥರ. ಯಾಕೆಂದರೆ ಬಣ್ಣನೇ ನಮ್ಮ ಬದುಕಿನಾಗಿ ನಾವು ಆರಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ನನಗೆ ಯಾವಾಗಲೇ ಇಲ್ಲಿ ನನ್ನ ಮಗಳು ಇಲ್ಲೇ ಸ್ವಪಾಯಸಲ್ಲಿ ಓದ್ತಾ ಇದ್ದಾಳೆ. ಸೊ ಈ ಕಡೆ ಬಂದಾಗಲೆಲ್ಲ ಅದು ನನಗೆ ಗೊತ್ತಿಲ್ಲದೆ ನಮ್ಮ ತಲೆ ಈ ಕಡೆ ತಿರುಗುತ್ತೆ. ಅದೊಂಥರ ದೇವಸ್ಥಾನ ನಾವು ನೋಡಿದಾಗ ಹೆಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವೋ ಅದೇ ಥರ. ಸೊ ಈ ಬಣ್ಣ ನಮಗೆ ಬದುಕನ್ನು ಕೊಟ್ಟಿದೆ. ವಾಣಿಜ್ಯ ಮಂಡಳಿ ನಮಗೆ ಆಧಾರ ಸ್ತಂಭ ಥರ ಎಲ್ಲ ಚಿತ್ರೋದ್ಯಮದವ್ರಿಗೂ. ಇವರು ಈಗ ಸುಧಾರಾಣಿ ಮೇಡಮ್ ಹೇಳಿದಾಗೆ ಇವತ್ತು ಈ ಥರ ಒಂದು ಬಾಗಿನ ಕೊಡೋದು ಹೆಣ್ಮಕ್ಳಿಗೆ ಅನ್ನೋದು ತುಂಬಾ ಒಳ್ಳೆ ಒಂದು ಆಲೋಚನೆ ಇದು. ಯಾಕೆಂದರೆ ಇದು ಬರೀ ಚಿತ್ರರಂಗಕ್ಕೆ ಮಾತ್ರ ಅಂದರೆ ಚಿತ್ರರಂಗದ ಚಟುವಟಿಕೆಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ತೋರಿಸುತ್ತೆ ಇದು. ಸೊ ಈ ಹೆಣ್ಮಕ್ಳಿಗೆ ಹೇಗೆ ಅಂದರೆ, ಈಗ ನಾನಿನ್ನೂ ನಮ್ಮ ತಾಯಿ ಮನೆಗೆ ಹೋಗಿಲ್ಲ ನನ್ನ ತಾಯಿಗೆ ಬಾಗಿನ ಕೊಡೋದಕ್ಕೆ. ಫಸ್ಟ್ ನಾನು ಇಲ್ಲಿಗೆ ಬಂದಿದ್ದೀನಿ. ಒಂಥರ ತವ್ರ ಮನೆಗೆ ಬಂದು ನಾನು ಬಾಗಿನ ತೊಗೊಂಡೋಗೋ ಥರ ನನಗೂ ಅನ್ನಿಸ್ತಾ ಇದೆ ನನಗೆ. ಸೊ ತುಂಬಾ ಒಂದು ಈ ಹಬ್ಬದಲ್ಲಿ ನನಗೆ ಇದೊಂದು ಸಾಮಾನ್ಯ ಹಬ್ಬದ ದಿವಸ ಅಮ್ಮನ ಮನೆಗೆ ಹೋದರೆ ಇನ್ನೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ ನಾನು. ಯಾಕೆಂದರೆ ಮನೇಲಿ ಎಲ್ರಿಗೂ ಅರ್ಶಿನ ಕುಂಕುಮ ಕರೆದಿರ್ತೀವಿ ಅಂತ. ಸೊ ಇವತ್ತೇ ಫಸ್ಟ್ ನಾನು ತಾಯಿ ಮನೆ ಅಲ್ಲದೆ ಇಲ್ಲಿ ಇದು ಒಂಥರ ನನ್ನ ಚಿತ್ರರಂಗದ ತವ್ರ ಮನೆ ಇದು. ಇಲ್ಲಿಗೆ ಬಂದಿರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿಗೆ ಬಂದು. ಸೊ ಇದೇ ಥರ ವಿಘ್ನಗಳಿಲ್ಲದೆ ಚಿತ್ರೋದ್ಯಮದಲ್ಲೂ ಎಲ್ಲ ಚಟುವಟಿಕೆಗಳು ಚೆನ್ನಾಗಿ ನಡೀಲಿ. ಇನ್ನು ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಆ್ಯಂಡ್ ನಿಮ್ಮ ಮಾಧ್ಯಮ ಮಿತ್ರರ ಸಹಾಯ ಅದು ಖಂಡಿತ ಬೇಕೇ ಬೇಕು. ಯಾಕೆಂದರೆ ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ ಎರಡೂ ಪಬ್ಲಿಸಿಟಿನೇ ನಮಗೆ. ಸೊ ನಿಮ್ಮ ಒಂದು ಸಪೋರ್ಟ್ ಇರಲೇಬೇಕು. ಆ್ಯಂಡ್ ಇಲ್ಲಿ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ, ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಥರ ಬಾಗಿನ ಕೊಡೋದಕ್ಕೆ ನನ್ನೂ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಕರೆದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಮಗಳ ಥರ ಇಲ್ಲಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.